ಪದೇ ಪದೇ ಇಂಥ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದು ಮನೆ ಅಂತ ಅನ್ಸ್ಕೊಳುತ್ತೆ ಮೇಡಮ್. ಇನ್ನೇನು ಕತೆ ಹೇಳ್ತಾರೋ ಬಾಸ್, ಏನು ಮಾಡ್ತಾರೋ ನನಗಂತೂ ಭಯ ಸ್ಟಾರ್ಟ್ ಆಗಿದೆ. ದುರ್ಗಾ ಅವ್ರು ಹೇಳೋದ್ರಲ್ಲಿ ಯಾವುದು ಸತ್ಯ ಇಲ್ಲ. ಮೊದಲು ನಾನು ಮಾತಾಡ್ತೀನಿ ಇರಿ ಲೀಲಾ ಅವರೇ, ಆಮೇಲೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ಏಜೆನೇ ಡಿಸೈಡ್ ಮಾಡ್ತಾರೆ. ಓಕೆ ಫೈನ್. ಫೈನಲಿ ಏನಾಯ್ತು ಅಂತ ಹೇಳ್ತೀರಾ ಅಥವಾ ಮಾತಾಡ್ತಾನೆ ಇರ್ತೀರಾ? ಅಂತವ್ರೆ ನೀವದ್ರೆ ನಿಮ್ಗೇನು ತೊಂದರೆ? ಅದನ್ನ ನಾನು ಹೇಳ್ತೀನಿ ಏಜೆ. ಆಕ್ಚುಯಲ್ ಆಗಿ ಏಜೆ ಅಂತರಾತ್ತೆಗೆ ಪ್ರಿಸ್ಕ್ರೈಬ್ ಮಾಡಿರೋ ಟ್ಯಾಬ್ಲೆಟ್ಸು ಇದು. ಆದ್ರೆ ಲೀಲಾ ಅವರು ಅಂತರಾತ್ತೆಗೆ ಕೊಟ್ಟಿದ್ದ ಟ್ಯಾಬ್ಲೆಟ್ಸು, ಅಕ್ಕ ಕೊಡಿ ಇಲ್ಲಿ, ಇದು. ಅಂತರಾತ್ತೆ ಇರೋ ಕಂಡೀಷನ್ಗೆ ಆಕ್ಚುಲ್ ಆಗಿ ಈ ಟ್ಯಾಬ್ಲೆಟ್ಸ್ನ ಕೊಡೋ ಹಾಗೆ ಇಲ್ಲ. ಕೊಟ್ರೆ ಜೀವಕ್ಕೆ ಅಪಾಯ. ಸರು, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಯಾರ ಮೇಲೆ ಆರೋಪ ಮಾಡ್ತಿದ್ಯಾ? ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರಬೇಕು. ಇಲ್ಲ, ಏನಮ್ಮ ನೀನು ಅವಳು ಹೇಳೋದನ್ನೆಲ್ಲ ಸುಮ್ಮನೆ ಕೇಳ್ಕೊಂಡು ನಿಂತಿದೀಯಲ್ಲ ಅಲ್ವೋರ? ಇವ್ರಿಗೆ ಹೀಗೆಲ್ಲ ಮಾತಾಡಕ್ಕೆ ಯಾಕೆ ಅವಕಾಶ ಕೊಡ್ತಾ ಇದೀಯಾ? ಅಜ್ಜಿ, ನಿಮಗೆ ಲೀಲಾ ಅವ್ರ ಮೇಲೆ ಇರೋ ಪ್ರೀತಿ ಅಭಿಮಾನ ನಮ್ಗೆಲ್ರಿಗೂ ಅರ್ಥ ಆಗುತ್ತೆ. ಆದ್ರೆ ತಪ್ಪು ಮಾಡ್ತಿದ್ರು ಅದನ್ನ ಪ್ರಶ್ನೆ ಮಾಡದೆ ಇರೋಷ್ಟು ದೊಡ್ಡ ಮನುಷ್ಯರು ನಾವಲ್ಲ. ಹೌದು ಅಜ್ಜಿ, ಲೀಲಾ ಅಂತರಾತ್ತೆಗೆ ಆ ಟ್ಯಾಬ್ಲೆಟ್ಸ್ನ ಕೊಡ್ತಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡಿದೆ. ಅವಳೇ ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದು. ನಾನು ಕ್ರಾಸ್ ಚೆಕ್ ಮಾಡಿ ಆ ಟ್ಯಾಬ್ಲೆಟ್ಸ್ ಅಲ್ಲ ಅಂತ ತಿಳ್ಕೊಂಡು ದುರ್ಗಾ ಅಕ್ಕನ ಹತ್ರ ಹೋಗಿ ಹೇಳಿದ್ದಕ್ಕೆ ದುರ್ಗಾ ಅಕ್ಕ ಹೋಗಿ ತಡೆದ್ರು. ಇಲ್ಲ ಅಂದಿದ್ರೆ ಅಂತರಾತ್ತೆ ಆ ಟ್ಯಾಬ್ಲೆಟ್ಸ್ನ ತಗೊಂಡ್ಬಿಡ್ತಿದ್ರು. ಅಂತರಾತ್ತೆ ಆ ಟ್ಯಾಬ್ಲೆಟ್ಸ್ನ ತಗೊಂಡು ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನೀವು ತಡ್ಕೋತಿದ್ರ ಈಚೆ? ವೆರಿ ಗುಡ್ ಪರ್ಫಾರ್ಮೆನ್ಸ್ ಸರು. ಅಂತರಾತ್ತೆಗೆ ತೊಂದರೆ ಆಗುತ್ತೆ ಅಂದರೆ ಏಜೆ ಯಾರನ್ನೂ ಸುಮ್ಮನೆ ಉಳಿಸಲ್ಲ. ಲೀಲಾನ ಈಗಿಂದೀಗಲೇ ಕತ್ತು ಹಿಡಿದು ಮನೆಯಿಂದ ಹೊರಗೆ ಹಾಕ್ತಾರೆ. ಅಷ್ಟಾದರೆ ನಮ್ಮ ಪ್ಲ್ಯಾನು ಸಕ್ಸಸ್ ಆದಂಗೆ ಲೆಕ್ಕ. ಒಂದು ನಿಮಿಷ. ಇಲ್ಲೇನು ನಡೀತಿದೆ ಅಂತ ನನಗೆ ಗೊತ್ತು. ಯಜಿ ಸರ್, ನೀವೇನೇ ತೀರ್ಮಾನ ತಗೊಳ್ಳೋಕ್ಕೂ ಮುಂಚೆ ರೂಪಾ, ಒಂದು ನಿಮಿಷ. ಇಷ್ಟೊತ್ತು ಸರು ಮತ್ತು ದುರ್ಗಾ ಮಾತಾಡಿದ್ದಾರೆ. ಈಗ ನಾನು ಮಾತಾಡ್ತೀನಿ. ನನಗೇನೂ ನೆನಪಿಲ್ಲ. ಇದು ಇವ್ರ ಮನೆ ವಿಷಯ, ನಾನು ಯಾಕೆ ಮಾತಾಡಬೇಕು ಅಂತ ಸುಮ್ಮನಿರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಬಿಡ್ತೀನಿ. ನಾನು ಈ ಮನೆಗೆ ಬಂದು ಸ್ವಲ್ಪ ದಿನ ಆಯಿತು. ನನಗೆ ನೀವೆಲ್ಲ ಯಾರು ಅಂತಲೂ ನೆನಪಿಲ್ಲ.
ನೀವೆಲ್ಲ ಹೇಳೋ ಪ್ರಕಾರ ನಾನು ನಿಮಗೆ ಹತ್ರದ ಸಂಬಂಧ ಅಂತ. ಆದರೆ ಲೀಲಂಗೂ ಈ ಮನೆಗೂ ಸಂಬಂಧನೇ ಇಲ್ಲ. ಅವಳು ಯಾವ ಜನ್ಮದಲ್ಲಿ ನನಗೆ ತಂಗಿ ಆಗಿದ್ಲೋ ಏನೋ. ಈ ಮನೆಗೆ ಬಂದಾಗಿಂದ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಅಂಥವಳು ನನಗೆ ತೊಂದರೆ ಮಾಡ್ತಾಳ? ನನಗೆ ಈ ಮನೇಲಿ ಇರೋಕೆ ಇಷ್ಟ ಇಲ್ಲದೆ ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದಾಗ ನನ್ನನ್ನು ತಡೆದು ನನಗೆ ಈ ಮನೆ ಏನಾಗಬೇಕು, ಈ ಮನೆಯವರೆಲ್ಲ ನನಗೇನಾಗಬೇಕು ಅಂತ ತಿಳಿಸಿ ಹೇಳಿದ್ದು ಇದೇ ಲೀಲಾ. ಆಗಲೂ ನಾನು ಒಪ್ಪದೇ ಇದ್ದಾಗ ನಿಮ್ಮ ಕಣ್ಣಲ್ಲಿ ಖುಷಿ ಕಾಣಬೇಕು, ಈ ಮನೆಯವರೆಲ್ಲ ಮತ್ತೆ ಒಂದಾಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಕಾಲು ಹಿಡಿದು ಬೇಡ್ಕೊಂಡು ನಾನು ಮತ್ತೆ ಇಲ್ಲೇ ಉಳ್ಕೊಳ್ಳೋ ಥರ ಮಾಡಿದ್ಲು. ನಾನು ಈ ಮನೇಲಿ ಉಳ್ಕೊಂಡಿದ್ದೀನಿ ಅಂದರೆ ಅದಕ್ಕೂ ಕಾರಣ ಲೀಲಾ. ಯಾರೋ ಯಾರಿಗೋ ಯಾಕೆ ಖುಷಿ ಕೊಡಬೇಕು? ಆದರೆ ಲೀಲಾ ಬದುಕಿರೋದು ಬೇರೆಯವ್ರ ಸಂತೋಷಕ್ಕೋಸ್ಕರ. ಒಂದು ವೇಳೆ ಲೀಲಾ ಏನಾದರೂ ನನಗೆ ವಿಷ ಕೊಟ್ರೆ ನಾನು ಅದನ್ನ ಸಂತೋಷವಾಗಿ ಕುಡಿತೀನಿ. ಯಾಕೆಂದ್ರೆ ಅವಳು ಒಳ್ಳೆತನ ವಿಷಾನೂ ಕೂಡ ಅಮೃತ ಮಾಡಿಬಿಡುತ್ತೆ. ನೋಡಿ, ಮೊದಲು ಲೀಲಾ ಮೇಲೆ ಆರೋಪ ಮಾಡೋದಕ್ಕಿಂತ ಮುಂಚೆ ಅವಳು ಎಂಥವಳು, ಅವಳ ಮನ್ಸು ಎಂಥದ್ದು ಅಂತ ತಿಳ್ಕೊಂಡು ಆರೋಪ ಮಾಡಿ. ಒಂದು ಮಾತಂತೂ ಸತ್ಯ, ಯಾವುದೇ ಕಾರಣಕ್ಕೂ ಲೀಲಾ ಈ ತಪ್ಪನ್ನ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನಾನು ಒಪ್ಕೊಳ್ಳೋದು ಇಲ್ಲ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ